find the value of 2 cube root of 2 into 3 cube root of 4 into 4 cube root of 3. 2 ಹೊರಗೆ 2 ಇದೆ, 3 ಇದೆ, 4 ಇದೆ. ಸೊ ಇಲ್ಲಿ ಏನು ಹೊರಗಡೆ ಇದೆ this value we can multiply that separately. So 2 into 3 into 4, 4 3s are 12, 12 2s are 24. ಓಕೆ, 24ನ ಹಾಗೆ ಇಡುವ. ಈಗ ಬರೀ ರೂಟಿನ ಒಳಗೆ ಮಲ್ಟಿಪ್ಲೈ ಮಾಡಬೇಕು. ಕ್ಯೂಬ್ ರೂಟ್ ಆಫ್ ಏನೆಲ್ಲ ಬರ್ತದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಅಲ್ಲಿ 3 ಇದೆ. ಸೊ ಮಲ್ಟಿಪ್ಲೈ ಮಾಡಿದಾಗ 4 3s are 12, 12 2s are 24 ಬರ್ತದೆ. ಆದರೆ ನಾನು ಹೇಳಿದ್ದೇನೆ ನಿಮಗೆ ಕ್ಯೂಬ್ ನಂಬರನ್ನು ಕ್ಯೂಬ್ ರೂಟ್ ಅಥವಾ ರೂಟನ್ನು ಬರೆಯುವಾಗ ಸರ್ಟ್ಸ್ ಕಾನ್ಸೆಪ್ಟಲ್ಲಿ ಒಂದು ಇರ್ಯಾಷನಲ್ ನಂಬರ್ ಆಗಿ ಒಳಗಡೆ ಇರಬೇಕಂದ್ರೆ ಫರ್ದರ್ ಸಿಂಪ್ಲಿಫೈ ಮಾಡಲಿಕ್ಕೆ ಆಗಬಾರ್ದು. ಇಲ್ಲಿ ಈಗ 4 2s are 8 into 3, 4 2s are 8, 8 is a ಕ್ಯೂಬ್ ನಂಬರ್. 2 ಕ್ಯೂಬ್ ಅಂದರೆ 8 ಅಲ್ವಾ. ಸೊ ಕ್ಯೂಬ್ ಅಲ್ಲಿ ಉಂಟು, ಕ್ಯೂಬ್ ರೂಟ್ ವ್ಯಾಲ್ಯೂ ಉಂಟು. ಸೊ ಯಾಕೆ ಅದನ್ನ ಒಳಗೆ ಇಡಬೇಕು ರೂಟಿನ ಒಳಗೆ. ಸೊ ವಿ ಕ್ಯಾನ್ ಬ್ರಿಂಗ್ ದ್ಯಾಟ್ ಔಟ್. ಸೊ 8ಅನ್ನು ಹೊರಗೆ ತೆಗೆದ್ರೆ ಕ್ಯೂಬ್ ರೂಟ್ ಇರೋದ್ರಿಂದ 8 ಇದು ಕ್ಯೂಬ್ ರೂಟ್ ತೆಗಿಲಿಕ್ಕೆ ಕ್ಯೂಬ್ ರೂಟ್ ಆಫ್ 8 ಅಂದರೆ 2. ಸೊ 2 ಹೊರಗೆ ಬರ್ತದೆ, ಇನ್ನು ಉಳಿದದ್ದು ಜಸ್ಟ್ 3 ಮಾತ್ರ ಒಳಗೊಳಿತದೆ. ಇಲ್ಲಿ 24 ಉಳಿದಿತ್ತು. ಸೊ 24 ಇಂಟು 2 ರೂಟ್ 3, 24 ಇಂಟು 2 ಮಾಡ್ಬೋದು. 24 2s are 48 ಬರ್ತದೆ. ಸೊ 48 ಕ್ಯೂಬ್ ರೂಟ್ ಆಫ್ 3. ಇಲ್ಲಿ ನೋಡಿ, ಇಲ್ಲಿ 3 ಇದೆ, ಕ್ಯೂಬ್ ರೂಟ್ ಇದೆ, ಕ್ಯಾನ್ಸಲ್ ಮಾಡಿ 1 ಅಂತ ಬರೀಲಿಕ್ಕಾಗಲ್ಲ. ಇದರ ಮೀನಿಂಗ್ ಏನು, ಕ್ಯೂಬ್ ರೂಟ್ ಆಫ್ 3ದು ಮೀನಿಂಗ್ 3 ಪವರ್ 1/3 ಅಂತ ಅರ್ಥ. ಇಟ್ಸ್ ನಾಟ್ 3 ಇಂಟು 1/3. ಸೊ ಅದನ್ನ ಮಿಸ್ಟೇಕ್ ಮಾಡ್ಕೊಳ್ಬೇಡಿ, ಹಾಗೆ ಬರೆದಿಡ್ಬೋದು. ಅದನ್ನ ಪುನಃ ಸಿಂಪ್ಲಿಫೈ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸೊ 48 ಕ್ಯೂಬ್ ರೂಟ್ ಆಫ್ 3. ಓಕೆ, ಸೊ ಆಪ್ಷನ್ ಎ ಕರೆಕ್ಟ್ ಇದೆ.